369 Cab. Cab your way every day, safe, reliable and on time. Online booking services available. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಾಶೆಟ್ಟಿ ಮಾತನಾಡುತ್ತಾ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ಏಪ್ರಿಲ್ 5ರಂದು ಬಿಹಾರದ ಚಂದ್ವಾ ಗ್ರಾಮದಲ್ಲಿ ಜನಿಸಿದರು. ಅವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದರು. ಅವರು ಹಿಂದುಳಿದ ವರ್ಗಗಳು, ದಲಿತರ ಪರವಾಗಿ ಧ್ವನಿ ಎತ್ತಿದರು ಮತ್ತು ಅವರ ಜೀವಿತಾವಧಿಯಲ್ಲಿ ಅವರನ್ನು ಬಾಬೂಜಿ ಎಂದು ಕರೆಯಲಾಯಿತು ಎಂದು ವಿವರಿಸಿದರು. ಅವರು ತಮ್ಮ ಜೀವನದಲ್ಲಿ ತಾರತಮ್ಯವನ್ನು ಎದುರಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ರಾಷ್ಟ್ರೀಯ ನಾಯಕ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ದೇಶಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದರು. ನಾವು ಆಚರಣೆ ಮಾಡ್ತೀವಿ. ಈ ಹೆಸರಲ್ಲೇ ಸಮಾನತೆಯ ದಿನ ಏಪ್ರಿಲ್ 5ನೇ ತಾರೀಕು ಪ್ರಮುಖವಾಗಿ ತಮ್ಮ ಜೀವನ ಪರ್ಯಂತ ಇಡೀ ಜೀವನ 1908ರಿಂದ ಇಡೀ ಜೀವನ ಅವರ ಜನ್ಮದಿನದ ಆಚರಣೆಯಿಂದ ಅವರು ಇಡೀ ತಮ್ಮ ಜೀವನ ಡಿಪ್ರೆಸ್ಡ್ ಕ್ಲಾಸ್ ಹಿಂದುಳಿದ ವರ್ಗದವರ ಒಂದು ಏಳಿಗಾಗಿ ಅವೃತವಾಗಿ ಶ್ರಮಿಸಿದ್ದಾರೆ. ಹಿ ವಾಸ್ ಒನ್ ಆಫ್ ದಿ ಫೈನೆಸ್ಟ್ ಪಾರ್ಲಿಮೆಂಟರಿಯನ್ಸ್ ಅಂತ ಹೇಳ್ತಾರೆ. ರಾಜಕೀಯವಾಗಿ ನೀವು ನೋಡಿದಾಗ ಅತ್ಯುತ್ತಮವಾದ ಸಂಸದರು ಮತ್ತು ಮಂತ್ರಿಗಳು. ಅದಕ್ಕೆಲ್ಲ ಗೊತ್ತಿರುವ ಹಾಗೆ ಹಸಿರು ಕ್ರಾಂತಿ ಹರಿಕಾರ ಅಷ್ಟೇ ಅಲ್ಲ, 1971ರಲ್ಲಿ ಇಂಡಿಯಾ ಪಾಕಿಸ್ತಾನ್ ಏನು ಯುದ್ಧ ಆಗಿತ್ತು, ಆ ಸಮಯದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆದವರು ಬಾಬು ಜಗಜೀವನ್ ರಾಮ್ರು. ಪ್ರಮುಖವಾಗಿ ಅವರು ಏನು ಫೇಸ್ ಮಾಡಿದರು, ಅದರ ವಿರುದ್ಧವಾಗಿ ತಮ್ಮ ಕಾಲೇಜ್ ದಿನಗಳಿಂದಲೇ ಫೈಟ್ ಮಾಡುತ್ತಾ ಡಿವೈಎಸ್ಪಿ ಮತ್ತು ಪಾಮಯ್ಯ ಮುರಾರಿಜಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಬಾಬು ರೆಡ್ಡಿ, ತಹಸೀಲ್ದಾರ್ ಶಂಶಾಲಂ, ಸಿಡಿಪಿಒ ಗೋಕುಲ್ ಹುಸೇನ್, ಇಒ ಉಮೇಶ್, ಬಾಬು ಕಲ್ಯಾಣಿ ಸೇರಿದಂತೆ ಇತರೆ ಅಧಿಕಾರಿಗಳು ಇದ್ದರು.